ಎಲ್ರಿಗೂ ನಮಸ್ಕಾರ. ಇದು ಶಾಸ್ತ್ರಿಹಳ್ಳಿ ನನಸು ತೋಟ. ನೋಡಿ, ನಾವು ತೆಂಗಿನ ಗಿಡದ ಸುತ್ತ ಏನು ಗ್ಲಿರಿಸಿಡಿಯಾ ಮತ್ತು ಅಗಸೆ ತುಂಡುಗಳು, ಅದರ ಎಲೆಗಳು ಏನು ಸಿಗುತ್ತಲ್ಲ, ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಬೇಲಿಲೆಲ್ಲ ಹಾಕಿದ್ದೀವಿ, ನುಗ್ಗೆನೂ ಹಾಕಿದ್ದೀವಿ, ಅಗಸೆನೂ ಹಾಕಿದ್ದೀವಿ. ಅದರದ್ದೇನು ಬಯೋಮಾಸ್ ಎಲ್ಲ ಏನು ಸಿಗುತ್ತಲ್ಲ ಅದನ್ನು ಕಟ್ ಮಾಡಿ ನೋಡಿ, ತೆಂಗಿನ ಗಿಡದ ಸುತ್ತ ತೆಂಗಿನ ಗರಿ ಮತ್ತು ಗ್ಲಿರಿಸಿಡಿಯಾ ಗಿಡಗಳದ್ದು ತುಂಡು, ಎಲೆ ಅವನ್ನೆಲ್ಲ ಹಾಕಿದ್ದೀವಿ. ಈ ರೀತಿ ಹಾಕೋದ್ರಿಂದ ಏನಾಗುತ್ತಂದರೆ, ಇದು ಈ ಮಳೆಗಾಲ ಚೆನ್ನಾಗಿ ಆಗ್ತಿರೋದ್ರಿಂದ, ಮಳೆ ಎಲ್ಲ ಚೆನ್ನಾಗಿ ಬೀಳ್ತಿರೋದ್ರಿಂದ ನೀಟಾಗಿ ಎಲ್ಲ ಡಿಕಂಪೋಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಗಿಡದ ಸುತ್ತ ತೆಂಗಿನ ಗಿಡಕ್ಕೆ ಏನು ಗೊಬ್ಬರ ಬೇಕಲ್ಲ, ಅದ್ರ ಸುತ್ತ ಆ ಬಯೋಮಾಸೆ ಕೊಳೆತು ಗೊಬ್ಬರ ಥರ ಡೆವಲಪ್ ಆಗುತ್ತೆ. ಅವಾಗ ಆರ್ಗ್ಯಾನಿಕ್ ಕಾರ್ಬನ್ ಕೂಡ ಡೆವಲಪ್ ಆಗುತ್ತೆ ಅಲ್ಲಿ. ಮತ್ತು ಅಲ್ಲಲ್ಲೇ ಎರೆಹುಳುಗಳು ಅವೆಲ್ಲ ಉತ್ಪತ್ತಿ ಆಗ್ತವೆ. ಇದರಿಂದ ನಾವು ಬೇರೆ ಸರ್ಕಾರಿ ಗೊಬ್ಬರಗಳು ಹಾಕೋದೆಲ್ಲ ತಪ್ಪುತ್ತೆ. ಮತ್ತು ಬೇಸಿಗೆಯಲ್ಲಿ ಇನ್ನೊಂದು ಏನು ಕೆಲಸ ಆಗುತ್ತಂದರೆ, ಇದ್ರ ಸುತ್ತ ನಾವೇನು ಹಾಕಿದ್ದೀವಲ್ಲ, ಇದು ಬೇಸಿಗೆಯಲ್ಲಿ ಏನು ನೀರು ಕೊಡ್ತೀವಲ್ಲ ಅದು ಅಷ್ಟು ಬೇಗ ಆವಿ ಆಗೋಕ್ಕೆ ಬಿಟ್ಕೊಡಲ್ಲ. ಭಾಳ ಚೆನ್ನಾಗಿ ನೀರನ್ನು ಹಿಡಿದಿಡುತ್ತೆ. ಮತ್ತು ಬಿಸಿಲಲ್ಲಿ ಬೇಗ ನೀರು ಆವಿ ಆಗುತ್ತಲ್ಲ, ಅದನ್ನು ತಡೆ ಹಿಡಿಯುತ್ತೆ. ನೋಡಿ, ಅಲ್ಲಲ್ಲಿ ಕೆಲವು ತೆಂಗಿನ ಗಿಡಗಳೆಲ್ಲ ರೈನೋಸರಸ್ ಬೀಟಲ್ಲಿ ದಾಂಧಲೆ ಮಾಡಿದೆ. ಅದಕ್ಕೆ ಟ್ರ್ಯಾಪ್ ಕೂಡ ಹಾಕಿದ್ದೀವಿ. ನೋಡಿ, ಭಾಳಷ್ಟು ಗಿಡ ಇದ್ದಾವೆ. ಎಲ್ಲ ಗಿಡಕ್ಕೂ ಈ ರೀತಿ ಮಾಡಿದ್ದೀವಿ. ಈ ಕಡೆ ನುಗ್ಗೆ ಇದೆ, ನುಗ್ಗೆನೂ ಅದೇ ರೀತಿ ಕಟ್ ಮಾಡಿ ಗಿಡದ ಸುತ್ತ ಹಾಕ್ತೀವಿ. ಇದು ಒಂದು ಒಳ್ಳೆಯ ಉಪಾಯ ಅಂತಲೇ ಹೇಳ್ಬೋದು. ಯಾಕಂದರೆ ಗಿಡದ ಸುತ್ತ ಕಳೆನೂ ಬರಲ್ಲ, ಗೊಬ್ಬರ ಹಾಕೋದು ತಪ್ಪುತ್ತೆ. ಭೂಮಿ ಸಾವಯವ ರೀತಿಲಿ ಅಭಿವೃದ್ಧಿ ಕೂಡ ಆಗುತ್ತೆ. ನೋಡಿ, ಈ ಗಿಡ ಅಷ್ಟೇ ಅಂತಲ್ಲ, ಎಲ್ಲ ಗಿಡನೂ ಹಾಕಿದ್ದೀವಿ. ಈ ರೀತಿ ಹಾಕಿದ್ದೀವಿ. ಚೆನ್ನಾಗಾಗುತ್ತೆ, ಗಿಡಕ್ಕೂ ಅನುಕೂಲ ಆಗುತ್ತೆ, ಪರಿಸರಕ್ಕೂ ಅನುಕೂಲ ಆಗುತ್ತೆ.